ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಹಣೆಗೆ ವಿಭೂತಿ ಅಥವಾ ಭಸ್ಮವನ್ನು ಹಚ್ಚಿಕೊಳ್ಳುವುದು ಸಾಮಾನ್ಯ. ದೇವಾಲಯಗಳಲ್ಲಿ ಪೂಜಾರಿಗಳು ಹಣೆಯ ಮೇಲೆ 3 ಸಾಲಿನ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ. ಅದು ಅಲ್ಲದೆ ಶಿವಶರಣರು, ಸ್ಮಾರ್ತ ಬ್ರಾಹ್ಮಣರು ಹಾಗೂ ಲಿಂಗಾಯತರು ಹಣೆಗೆ ವಿಭೂತಿಯನ್ನು ಹಚ್ಚಿಕೊಳ್ಳದೆ ದಿನವೇ ಇಲ್ಲ. ಭಸ್ಮದ ರೂಪದಲ್ಲಿರುವ ಈ ವಿಭೂತಿಯನ್ನು ಹಣೆಯ ಮೇಲೆ ತೋರು ಬೆರಳು, ಮಧ್ಯ ಮತ್ತು ಉಂಗುರ ಬೆರಳುಗಳ ಸಹಾಯದಿಂದ ಹಚ್ಚಿಕೊಳ್ತೀವಿ. ವಿಭೂತಿಯ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಶಿವಶರಣರಾದ ಎಲ್ಲರೂ ತಿಳಿದುಕೊಳ್ಳಲೇಬೇಕು. ಪಾಪಗಳನ್ನು ನಾಶ ಮಾಡಬೇಕು ಹಾಗೂ ಆಶೀರ್ವಾದ ಮಾಡಬೇಕೆಂದು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡುವಾಗ ಹಣೆ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಹಚ್ಚಿಕೊಳ್ಳುವ ವಿಭೂತಿ ಪವಿತ್ರವಾದದ್ದಾಗಿದೆ. ಆದರೆ ಯಾವುದೇ ವಸ್ತುವಿನ ಬೂದಿಯು ವಿಭೂತಿಯಾಗುವುದಿಲ್ಲ. ಆಕಳ ಹಾಲು, ತುಪ್ಪ, ಜೇನುತುಪ್ಪದ ಜೊತೆಗೆ ಹಸುವಿನ ಸಗಣಿಯನ್ನು ಸುಟ್ಟು ನಂತರ ಉಂಟಾಗುವ ಭಸ್ಮವನ್ನು ಪವಿತ್ರ ವಿಭೂತಿ ಅಂತ ಕರಿತೀವಿ. ಇದು ಶಿವನ ಆರಾಧನೆಯಲ್ಲಿ ಬರುವಂತಹ ಒಂದು ತತ್ವ ಸಂಸ್ಕಾರ ಆಗಿದೆ. ವಿಭೂತಿಯನ್ನು ಧರಿಸುವವನಿಗೆ ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ. ವಿಭೂತಿ ಎಂದರೆ ಮಹಿಮೆ, ಅದು ಒಂದು. ಇದನ್ನು ಹಚ್ಚಿಕೊಳ್ಳುವವನಿಗೆ ತೇಜಸ್ಸು ನೀಡುತ್ತದೆ. ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ. ಪ್ರಕೃತಿಯ ಉನ್ನತ ಶಕ್ತಿಯನ್ನು ಆಕರ್ಷಿಸುವಂತಹ ಶಕ್ತಿ ನೀಡುತ್ತೆ. ವಿಭೂತಿಯ ಇನ್ನೊಂದು ಅರ್ಥವೆಂದರೆ ಗುಣಪಡಿಸುವ ಶಕ್ತಿ ಇದೆ ಎಂದು. ಇದನ್ನು ಆಯುರ್ವೇದ, ಚೀನಿ ಮತ್ತು ಟಿಬೆಟಿಯನ್ನರು ಔಷಧಗಳಲ್ಲಿ ಬಳಸುತ್ತಾರೆ. ಪವಿತ್ರ ಮಂತ್ರಗಳನ್ನು ಹೇಳುತ್ತಾ ಇದನ್ನು ತಯಾರಿಸುತ್ತಾರೆ. ವಿಭೂತಿಯು ತಯಾರಿಸುವಾಗ ಧನಾತ್ಮಕ ಶಕ್ತಿಯೊಂದಿಗೆ ತಯಾರಾಗುತ್ತದೆ. ವಿಭೂತಿಯನ್ನು ಯಾವಾಗಲೂ 3 ಬೆರಳುಗಳ ಹಣೆಯ ಮೇಲೆ 3 ಸಾಲುಗಳಂತೆ ಹಚ್ಚಿಕೊಳ್ಳಬೇಕು. ಅದರಲ್ಲಿ ಮೊದಲ ಸಾಲು ಅಹಂ ತೆಗೆದುಹಾಕಿದರೆ 2ನೇ ಸಾಲು ಅಜ್ಞಾನವನ್ನು ತೆಗೆದುಹಾಕುತ್ತದೆ. 3ನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುತ್ತದೆ. ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು, ಜನನ ಹಾಗೂ ಮರಣದ ಮಿತಿಯನ್ನು ಮುಕ್ತರಾಗಬೇಕೆನ್ನುವುದನ್ನು ತಿಳಿಸುತ್ತದೆ. ವಿಭೂತಿಯಿಂದ ತುಂಬ ಪ್ರಯೋಜನಗಳಿವೆ. ಯಾವ್ಯಾವ ಪ್ರಯೋಜನಗಳಿವೆ ಅಂತ ತಿಳಿದುಕೊಳ್ಳೋಣ. ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ, ಅಂಗೈ ಅಡಿಭಾಗ ಮತ್ತು ಮುಂದೆಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ. ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು, ಗೊಂದಲ, ಚಡಪಡಿಕೆ, ದೌರ್ಬಲ್ಯ ಉಂಟಾಗುತ್ತದೆ. ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿ ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯು ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ಅನಾರೋಗ್ಯ ಹಾಗೂ ದೌರ್ಬಲ್ಯವು ಔಷಧಿ ವಿಶ್ರಾಂತಿಗಳ ಹೊರತಾಗಿಯೂ ಕಡಿಮೆಯಾಗದಿದ್ದರೆ ದೇಹವು ದುರ್ಬಲವಾಗಿ ಪ್ರಾಣಶಕ್ತಿ ಕಡಿಮೆಯಾಗುತ್ತದೆ. ಆಗ ಅಂಗೈ ಮೇಲೆ ವಿಭೂತಿಯನ್ನು ಹಚ್ಚಿ ವಾಸನೆ ತೆಗೆದುಕೊಳ್ಳಬೇಕು. ತಲೆನೋವು, ಪಾದಗಳಲ್ಲಿ ನೋವು ಕಂಡುಬಂದರೆ ಆಧ್ಯಾತ್ಮಿಕ ಮೂಲವಾಗಿರುವ ವಿಭೂತಿಯನ್ನು ನೋವಿರುವ ಭಾಗಕ್ಕೆ ಹಚ್ಚಿಕೊಂಡರೆ ಸಹ ನೋವು ಕಡಿಮೆಯಾಗುತ್ತದೆ. ಇಂತಹ ಆರೋಗ್ಯ ಗುಣಗಳನ್ನು ಹೊಂದಿರುವ ವಿಭೂತಿಯ ವಿಸ್ಮಯವಾಗಿದೆ ಅಂತ ಹೇಳ್ಬೋದು. ವಿಭೂತಿಗೂ ಶಿವನಿಗೂ ಇರುವ ಸಂಬಂಧ ತಿಳಿದುಕೊಳ್ಳಬೇಕೆಂದರೆ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ವಿಭೂತಿಯು ಹೊಂದಿರುತ್ತದೆ. ಜೊತೆಗೆ ಯಾವುದೇ ದುಷ್ಟಶಕ್ತಿ, ಋಣಾತ್ಮಕ ಶಕ್ತಿಗಳಿಂದಲೂ ನಮ್ಮನ್ನು ರಕ್ಷಿಸುತ್ತದೆ. ಸರ್ವಲೋಕ ರಕ್ಷಕನಾದ ಶಿವನು ತನ್ನ ಮೈ ಮೇಲೆ ಪೂರ್ತಿ ವಿಭೂತಿಯನ್ನು ಹಚ್ಚಿಕೊಂಡಿರುತ್ತಾನೆ. ಇದರ ಹಿಂದೆ ಒಂದು ಕಥೆ ಇದೆ. ಪುರಾಣದ ಪ್ರಕಾರ ಭೃಗು ಮಹರ್ಷಿಯು ಒಮ್ಮೆ ಘೋರ ತಪಸ್ಸನ್ನು ಆಚರಿಸುತ್ತಿದ್ದನು. ಆ ಸಂದರ್ಭದಲ್ಲಿ ಅವನಿಗೆ ಕಾಡಿನಲ್ಲಿರುವ ಹಣ್ಣು ಮತ್ತು ತರಕಾರಿಗಳನ್ನು ಮಾತ್ರ ಸೇವಿಸುತ್ತಿದ್ದನು. ಒಂದು ದಿನ ಹುಲ್ಲನ್ನು ಕತ್ತರಿಸುವಾಗ ಆಕಸ್ಮಿಕವಾಗಿ ತನ್ನ ಬೆರಳನ್ನು ಕತ್ತರಿಸಿಕೊಂಡನು. ಆಗ ಬೆರಳಿನಿಂದ ಅವನಿಗೆ ರಕ್ತದ ಬದಲು ಮರವನ್ನು ಕಡಿದಾಗ ಬರುವಂತಹ ರಸದಂತಹ ದ್ರವ ಬರಲಾರಂಭಿಸಿತು. ಇದನ್ನು ನೋಡಿದ ಭೃಗು ಮಹರ್ಷಿಯು ತನ್ನ ತಪಸ್ಸಿನ ಫಲದಿಂದ ದ್ರವ ಬರುತ್ತಿದೆ ಎಂದು ಹೆಮ್ಮೆ ಪಟ್ಟನು ಹಾಗೂ ಅಹಂಕಾರದಿಂದ ಇರುತ್ತಿದ್ದನು. ಆಗ ಅವನಲ್ಲಿ ಅಹಂ ಹೆಚ್ಚಾಯಿತು. ಶಿವನು ಭೃಗು ಅಹಂ ತೊಡೆದು ಹಾಕಲು ಮುದುಕನಂತೆ ವೇಷ ಧರಿಸಿ ಮಹರ್ಷಿಯ ಬಳಿಗೆ ಬಂದು ಏಕೆ ಇಷ್ಟೊಂದು ಸಂತೋಷದಲ್ಲಿ ಇದ್ದೀಯಾ ಎಂದು ಕೇಳಿದನು. ಅದಕ್ಕೆ ಭೃಗು ಮಹರ್ಷಿಯು ತಾನು ಮಾಡಿದ ತಪಸ್ಸು ಫಲ ನೀಡಿದೆ. ತಪೋಬಲದಿಂದಾಗಿ ನನ್ನ ರಕ್ತವು ಒಂದು ಪವಿತ್ರ ಮರವನ್ನು ಕತ್ತರಿಸಿದರೂ ಬರುವ ರಸದಂತೆ ಪರಿವರ್ತನೆಯಾಗಿದೆ ಎಂದು ಅಹಂಕಾರದಿಂದ ಉತ್ತರಿಸಿದನು. ಆಗ ಶಿವನು ಒಂದು ಮರವನ್ನು ಕತ್ತರಿಸಿದರೆ ಸುಟ್ಟರೆ ಭಸ್ಮವಾಗುತ್ತದೆ, ಅದರಲ್ಲಿ ಖುಷಿ ಪಡುವಂತಹದ್ದೇನಿದೆ ಎಂದು ತನ್ನ ಬೆರಳನ್ನು ಕತ್ತರಿಸಿಕೊಂಡನು. ಆಗ ಮುದುಕನ ವೇಷದಲ್ಲಿದ್ದ ಶಿವನ ಕೈಯಿಂದ ರಕ್ತದ ಬದಲು ವಿಭೂತಿ ಬರಲಾರಂಭಿಸಿತು. ಆಗ ಭೃಗುವಿಗೆ ಮುದುಕನ ವೇಷದಲ್ಲಿ ಬಂದಿರುವುದು ಸಾಕ್ಷಾತ್ ಪರಶಿವನೇ ಎಂದರಿತು ತನಗೆ ಇರುವ ಹೆಮ್ಮೆಯನ್ನು ಹಾಗೂ ಅಹಂಕಾರವನ್ನು ತೊಡೆದು ಹಾಕಿದನು. ಅಂದಿನಿಂದ ಭಸ್ಮವು ಶಿವನ ಅಂಶವಾಗಿ ಪರಿಗಣಿಸಲ್ಪಟ್ಟಿತು. ಶಿವನ ಅಂಶವಾಗಿರುವ ವಿಭೂತಿಯನ್ನು ಈ ಕಾರಣದಿಂದಾಗಿ ಬಹಳ ಪವಿತ್ರವೆಂದು ಪರಿಗಣಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಅನೇಕರು ದುಷ್ಟಶಕ್ತಿಗಳನ್ನು ದೂರವಿಡಲು ಹಾಗೂ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಲು ಭಸ್ಮ ಅಥವಾ ವಿಭೂತಿಯನ್ನು ಹಚ್ಚಿಕೊಳ್ಳುತ್ತಾರೆ. ಈ ವಿಭೂತಿಯ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗಾಗಲೇ ಈ ಮಾಹಿತಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.